ನಮಗಿದು ಬೇಕಪ್ಪ, ಇದರ ಕೊರತೆ ಇದೆ ಅಂತ ಹೇಳುವಂಥದ್ದು ನೀವು ಹೇಗೆ ನೋಡ್ತೀರಿ? ದೇಶದಲ್ಲೇ ಬೆಂಗಳೂರು ಅಂತ ಹೇಳಿದ್ರೆ ಬೆಂಗಳೂರಿಂದ ಹೋದಂಥ ಜನಕ್ಕೆ ಒಂದು ಪ್ರತಿಷ್ಠೆ, ನಾನು ಬೆಂಗಳೂರಿಂದ ಬಂದಿದ್ದೀನಿ ಅಂತ. ದೇಶ ಅಲ್ಲ, ನೀವು ಬೇರೆ ದೇಶಕ್ಕೆ ಹೋದ್ರೂ ಕೂಡ, ಅಮೇರಿಕಾ ಇರ್ಬೋದು, ಜರ್ಮನಿ ಇರ್ಬೋದು, ಜಪಾನಿ, ಯಾವುದೇ ದೇಶಕ್ಕೆ ಹೋದ್ರು ಬೆಂಗಳೂರು ಅಂದರೆ ನೋಟೆಡ್, ಅಂದರೆ ಬ್ರ್ಯಾಂಡ್ ಬೆಂಗಳೂರು ಥರ. ಅಂಥ ಬೆಂಗಳೂರಲ್ಲಿ ನಾವೆಲ್ಲ ಇದ್ದೀರಿ ಅನ್ನೋದು ನಮಗೆಲ್ಲ ಹೆಮ್ಮೆ ಅಂತ ಅನಿಸ್ತೈತೆ. ನಾನು ಇಲ್ಲೇ ಹುಟ್ಟಿದವನು, ಇಲ್ಲೇ ಬೆಂಗಳೂರಲ್ಲೇ ವ್ಯವಸಾಯ ಮಾಡಿದ್ದೀನಿ. ನಾನು ಸಣ್ಣ ಹುಡುಗ ಇದ್ದಾಗ ನಮ್ಮ ತೋಟ ಎಲ್ಲ ಇಲ್ಲೇ ಇತ್ತು, ವ್ಯವಸಾಯ ಮಾಡಿದ್ದೀನಿ, ಇಲ್ಲೇ ಬೆಳೆದಿದ್ದೀನಿ, ಇಲ್ಲೇ ಓದಿದ್ದೀನಿ, ಇಲ್ಲೇ ರಾಜಕಾರಣಿ ಆಗಿದ್ದೀನಿ, ಇಲ್ಲೇ ಮಂತ್ರಿ ಆಗಿದ್ದೀನಿ, ಇಲ್ಲೇ ಉಪಮುಖ್ಯಮಂತ್ರಿ ಆಗಿ ಈಗ ಅಪೋಸಿಷನ್ ಲೀಡರ್ ಆಗಿದ್ದೀನಿ. ಇದು ನಮ್ಮ ಬೆಂಗಳೂರಿದು. ಇಲ್ಲಿ ಪ್ರಮುಖವಾಗಿ ಬೇಕಾಗಿರೋವಂಥದ್ದು ಸರ್ಕಾರ ಮತ್ತು ಜನರ ಮಧ್ಯೆ ಇರ್ತಕ್ಕಂಥ ಒಂದು ಸೇತುವೆ ನಿರ್ಮಾಣ ಆಗಬೇಕು. ಸರ್ಕಾರ ತಾನೊಂದು ಕಡೆ, ಜನ ತಾನೊಂದು ಕಡೆ ಅಂದರೆ ಬೆಂಗಳೂರು ಅಭಿವೃದ್ಧಿ ಆಗಕ್ಕೆ ಸಾಧ್ಯನೇ ಇಲ್ಲ. ನಾವು ಹಲವಾರು ಸಮಸ್ಯೆಗಳು, ಬೆಂಗಳೂರು ಬೆಳೀತಾ ಇದೆ, ಎಲ್ಲರಿಗೂ ಇಷ್ಟ ಬೆಂಗಳೂರಲ್ಲಿ ಬರೋಕ್ಕೆ. ಆದರೆ ಇವತ್ತಿಗೂ ನಾವು ಬೆಂಗಳೂರಿನ ಕಸದ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕಾಗಲೇ ಇಲ್ಲ ಇವತ್ತೂ ಕೂಡ. ಕ್ಲೀನ್ಲಿನೆಸ್, ಇದನ್ನು ನೀವು ಯಾರೇ ಅಧಿಕಾರಿಗಳ ಹತ್ರ ಕೇಳಿದಾಗ ಅವರು ನೇರವಾಗಿ ಜನಗಳ ಮೇಲೆ ಟ್ರಾನ್ಸ್ಫರ್ ಮಾಡ್ತಾರೆ. ಜನಗಳು ಕೇಳಿದಾಗ ನೇರವಾಗಿ ಕಾರ್ಪೊರೇಷನ್ ನಾವು ಟ್ಯಾಕ್ಸ್ ಕಟ್ಟಲ್ವಾ, ಕಲೆಕ್ಟ್ ಮಾಡಿ ಅಂತಾರೆ. ಈ ವ್ಯತ್ಯಾಸಗಳು ಹೋಗಬೇಕು. ಇದು ನಮ್ಮ ಬೆಂಗಳೂರು ಅನ್ಬೇಕು. ಬೇರೆ ಬೇರೆ ನಾನು ದೇಶಗಳನ್ನು ನೋಡಿದ್ದೀನಿ. ಅಲ್ಲಿನ ಜನ ಸಣ್ಣ ಸಣ್ಣ ರಾಜ್ಯಗಳು ಕೂಡ, ಸಣ್ಣ ಸಣ್ಣ ದೇಶಗಳು ಕೂಡ ನಾನು ನೋಡಿದ್ದೀನಿ. ಆ ಟ್ರಾಫಿಕ್ ಸಿಸ್ಟಮ್ನ ಎಷ್ಟು ನೀಟಾಗಿ, ಬರ್ಮಾ ದೇಶದಲ್ಲಿ ನನ್ನ ಒಬ್ಬರು ಡೆವಲಪರ್ ಹೋಗಿದ್ರು, ಅವ್ರು ಹೇಳಿದ್ರು ಟ್ರಾಫಿಕ್ನ ಎಷ್ಟು ನೀಟಾಗಿ ಅಲ್ಲಿನ ಜನ ಫಾಲೋ ಮಾಡ್ತಾರೆ. ಅಂದರೆ ಜನರ ಸಹಭಾಗಿತ್ವ, ಗೌರ್ಮೆಂಟ್ ಸಹಭಾಗಿತ್ವ ಎರಡೂ ಒಟ್ಟಿಗೆ, ಎರಡು ಕೈ ಸೇರಿದೆ ಚಪ್ಪಾಳೆ ಆಗುತ್ತೋ ಅದು ಬೇಕಾಗಿರೋದು ಬೆಂಗಳೂರಿಗೆ ಇದೊಂದೇ. ಇದು ಸಾಧ್ಯ ಆದರೆ ಬೆಂಗಳೂರು ನಿಜಕ್ಕೂ ಮಾಡೆಲ್ ಆಗಿ ದೇಶದಲ್ಲಿ ಬೆಳೆಯುವಂಥದ್ದಕ್ಕೆ ಅವಕಾಶ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಇದೆ. ಆರ್ ಅಶೋಕ್ ಅವರೇ ನಮಸ್ಕಾರ. ಬ್ರ್ಯಾಂಡ್ ಬೆಂಗಳೂರು ಕಾಂಗ್ರೆಸ್ನ ಕನಸಿನ ಕೂಸು. ಈ ಬ್ರ್ಯಾಂಡ್ ಬೆಂಗಳೂರು ಇವತ್ತಿನ ಮಟ್ಟಿಗೆ ಬ್ರ್ಯಾಂಡ್ ಆಗಿದೆ ಅಂತ ತಮ್ಗನ್ಸುತ್ತಾ? ನೋಡಿ, ಪೊಲಿಟಿಕಲ್ಲಾಗಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಆದರೂ ಒಂದು, ನೀವು ಏನೋ ಒಂದು ಪೊಲಿಟಿಕಲ್ಲಾಗಿ ನೀವು ಘೋಷಣೆ ಮಾಡಿಬಿಟ್ರೆ ಅದರಿಂದ ಏನು ಉಪಯೋಗ ಆಗಲ್ಲ. ಸಿನಿಮಾದಲ್ಲಿ ನೀವು ಒಳ್ಳೆ ಟೈಟಲ್ ಕೊಡ್ಬೋದು, ಒಳಗಡೆ ಕತೆ ಸರಿ ಇರಬೇಕು, ಡೈರೆಕ್ಷನ್ ಸರಿ ಇರಬೇಕು, ಪ್ರೊಡ್ಯೂಸರ್ ಸರಿ ಇರಬೇಕು, ಅದಕ್ಕೆ ಬಂಡವಾಳ ಬೇಕು, ಡೈರೆಕ್ಷನ್ ಬೇಕು, ಇವೆರಡು ಬೇಕು. ಅನೌನ್ಸ್ ಮಾಡಿಬಿಟ್ರೆ ಬೆಂಗಳೂರಿಗೆ ಎಲ್ಲಿ ಕಳೆದ 15 ತಿಂಗಳಲ್ಲಿ ಎಷ್ಟು ಹಣ ಬಂದಿದೆ? ಹಣನೇ ಬಂದಿಲ್ಲ. ನೀವು ಭಾಳ ವರ್ಷಗಳ ಟ್ಯಾಲಿ ಮಾಡಿದ್ರೂ ಹಣನೇ ಬಂದಿಲ್ಲ. ಬ್ರ್ಯಾಂಡ್ ಬೆಂಗಳೂರಿಗೆ ನೀವು ಬೇಕು ಅಂತ ಹೇಳಿದ್ರೆ ಒಂದು 50,000 ಕೋಟಿ ಬೇಕಾಗ್ತೈತೆ. ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಾದ್ರೆ ನಮ್ಮ ಹತ್ರ 2,000 ಕೋಟಿನೂ ಇಲ್ಲ. ನಮ್ಮ ಹತ್ರ ಬ್ರ್ಯಾಂಡ್ ಬೆಂಗಳೂರು ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ನೀಲಿ ನಕ್ಷೆ ಬೇಕು, ಮಾಸ್ಟರ್ ಪ್ಲ್ಯಾನ್ ಬೇಕು. ಹೇಗೆ ನಾವು ಬೆಂಗಳೂರಿನ ರಸ್ತೆಗಳನ್ನು ಡೆವಲಪ್ ಮಾಡ್ತೀರಿ, ಹೇಗೆ ನಮ್ಮ ಪಾರ್ಕ್ಗಳು, ಹೇಗೆ ನಮ್ಮ ಲೇಕ್ಗಳು, ಇವೆಲ್ಲನೂ ಕೂಡ ಭಾಳ ಯೋಚನೆ ಮಾಡಿ ಒಂದು, ಈಗ ನಾವು ಮದುವೆ ಮಾಡಬೇಕು ಅಂದರೂ ಕೂಡ ಯೋಚನೆ ಮಾಡಿ ಮದುವೆ ಮಾಡ್ತೀರಿ. ಯಾವ ಚೌಟ್ರಿ ಇರಬೇಕು, ಊಟ ಹೇಗಿರಬೇಕು, ಪ್ಲ್ಯಾನ್ ಮಾಡ್ತಾರೆ ಎವ್ರಿಥಿಂಗ್. ನಮ್ಮ ಸರ್ಕಾರ ಏನು ಮಾಡ್ತು? ಏನೂ ಇಲ್ಲ, ಬ್ರ್ಯಾಂಡ್ ಬೆಂಗಳೂರು ಅಂತು. ಬ್ರ್ಯಾಂಡ್ ಬೆಂಗಳೂರಿಗೆ ಏನಾದರೂ ಒಂದು 1 2 3 4 ಒಂದು 10 ಐಟಮ್ಸ್ ಬೇಕಲ್ಲ. ಬ್ರ್ಯಾಂಡ್ ಬೆಂಗಳೂರಲ್ಲಿ ರಸ್ತೆಗಳಿಗಿರುತ್ತೆ, ಪಾರ್ಕ್ಸ್ ಹೀಗಿರ್ತದೆ, ಪ್ಲೇ ಗ್ರೌಂಡ್ಸ್ ಹೀಗಿರುತ್ತೆ, ಕೆರೆಗಳು ಹೀಗಿರುತ್ತೆ, ಸಿಗ್ನಲ್ ಸಿಸ್ಟಮ್ಸ್ ಹೀಗಿರುತ್ತೆ. ಏನಾದರೂ ಒಂದು ಸಿಸ್ಟಮ್ ಬೇಕು. ಆ ಸಿಸ್ಟಮ್ ಏನು ಇಲ್ದಿರ ಅನೌನ್ಸ್ ಮಾಡಿರೋ ಅಂಥದ್ದು ಸುಮ್ಮನೆ ಒಂದು ಕಾಟಾಚಾರಿಕೆ ಅನಿಸ್ತೈತೆ. ಇದರಿಂದ ಇವಾಗಿರೋವಂಥ ಪರಿಸ್ಥಿತಿಯನ್ನು ನೋಡಿದ್ರೆ ರಸ್ತೆಗಳು ಹಳ್ಳ ಬಿದ್ದಿರೋ ಅಂಥದ್ದು, ಗಾರ್ಬೇಜು, ಭಾಳ ಅಧ್ವಾನ ಸ್ಥಿತಿ ರಸ್ತೆಗಳದು. ಅದರಿಂದ ನಾನು ಬೆಂಗಳೂರನಾಗಿ ನಾನು ಹೇಳ್ತಾ ಇದ್ದೀನಿ, ಏನಾದರೂ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಘೋಷಣೆ ಮಾಡಬೇಕಾದ್ರೆ ಅದಕ್ಕೊಂದು ಪ್ರಾಜೆಕ್ಟ್ ಹೆಸರು ಕೊಡಬೇಕು, ಅದಕ್ಕೆ ಇಷ್ಟು ಅಮೌಂಟನ್ನು ರಿಸರ್ವ್ ಮಾಡಿದ್ದೀರಿ ಅಂತ ಹೇಳಬೇಕು, ಅದಕ್ಕೊಂದು ನೀಲಿ ನಕ್ಷೆ ಕೊಡಬೇಕು. ಆಗ ಅದು ರಿಯಲ್ ಬ್ರ್ಯಾಂಡ್ ಬೆಂಗಳೂರು ಆಗ್ತದೆ. ಇಲ್ಲ ಅಂದರೆ ಅದೊಂದು ನಾಟಕ ಅಂತ ಆಗುತ್ತೆ ಅಷ್ಟೆ.
ವೆರಿ ಟ್ರೂ. ಈ ನೋವಿನ ಈ ಆರ್ ಅಶೋಕ್ ಅವರು ಆಡಿದ ಮಾತಿನ ಕೊನೆಯ ಭಾಗದ ಆ ನೋವಿನ ಭಾವ ಇದೆ ಅಲ್ಲ, ನಮ್ಗೆಲ್ರಿಗೂ ಇದೆ ಅಂತ ನಾನು ಅನ್ಕೋತೀನಿ. ಆರ್ ಅಶೋಕ್ ಅವರೇ, ಮೊದಲ ಎ ಸಿ ಬಸ್ ಓಲ್ವೋ ಮೋಸ್ಟ್ಲಿ ನಿಮ್ಮ ಟೈಮಲ್ಲೇ ಅಂತ ಅನ್ಕೋತೀನಿ. ಅದು ಬಂದ ಎಷ್ಟು ಸಂಭ್ರಮ ಸರ್. ಅದು ಬಂದಾಗ ಇಡೀ ದೇಶದಲ್ಲಿ ನಾವು ಒಂಥರ ಹೆಮ್ಮೆ ಪಟ್ಕೊಂಡು ಹೇಳಿದ್ವಿ, ಬೆಂಗಳೂರಿಗೆ ಬಂತು ಅಂತ. ಏನೇ ಹೊಸದಾಗಿ ಬಂದ್ರೂ ಟೆಕ್ನಾಲಜಿಕಲಿ ಬೆಂಗಳೂರಲ್ಲಿ ಬರುತ್ತಪ್ಪ ಅಂತ ಖುಷಿ ಇತ್ತು. ಆ ನಂತರ ಸುಮಾರು 10 ವರ್ಷ ಆಯಿತು. ಮತ್ತೇನು ಹೊಸತು, ಆ ಒಂದು ರೋಮಾಂಚನ, ನಮಗೊಂದು ಖುಷಿ, ಬೆಂಗಳೂರಿಗೆ ಬಂತಪ್ಪ ಅನ್ನೋ ಅಂತ. ಮೆಟ್ರೋ ಎಲ್ಲ ಕಡೆ ಇದೆ ಸರ್, ಇವತ್ತು ಎಲ್ಲ ಸಿಟಿಗಳಲ್ಲಿ ಇದೆ. ಇನ್ಫ್ಯಾಕ್ಟ್ ಬೆಂಗಳೂರಿಗಿಂತನೂ ಒಳ್ಳೆ ಮೆಟ್ರೋ ಎಷ್ಟೋ ಕಡೆ ಇದೆ. ಅದಕ್ಕೆ ಬರ್ತೀನಿ ನಾನು, ಮೆಟ್ರೋ ಡಿಸ್ಕಷನ್ಗೆ ಆಮೇಲೆ ಬರೋಣ. ಆದರೆ ಟ್ರಾಫಿಕ್ ವಿಚಾರದಲ್ಲಿ ಇರಬಹುದು, ಅಥವಾ ಸಂಚಾರಿ ವ್ಯವಸ್ಥೆಯ ಬೇರೆ ಯಾವುದೇ ಭಾಗದಲ್ಲಿ ಇರಬಹುದು, ಅಥವಾ ಇನ್ನೂ ಬೇರೆ ಯಾವುದೇ ತಂತ್ರಜ್ಞಾನದ ವಿಭಾಗದಲ್ಲಿ ಇರಬಹುದು, ಬೆಂಗಳೂರಿನಲ್ಲಿ ಹೊಸದಾಗಿ ಬಂತು ಅಂತ ಇವತ್ತು ಏನಿದೆ, ಕಳೆದ 10 ವರ್ಷಗಳಲ್ಲಿ ಏನಿದೆ, ಎಲ್ಲೊಂದು ಕಡೆ ಮನಸ್ಸಿಗೆ ನೋವಾಗತ್ತಲ್ಲ ಸರ್. ನಿಮ್ಮಂಥವ್ರಿಗೆ ಇನ್ನೂ ಜಾಸ್ತಿ ಆಗ್ಬೋದು, ಯಾಕಂದ್ರೆ ನೀವು ಚಿಕ್ಕ ವಯಸ್ಸಿನ ನೀವು ಹೇಳಿ ನಾವಿಲ್ಲಿ ವ್ಯವಸಾಯ ಮಾಡಿದ್ವಿ ಅಂತ. ಅವತ್ತಿಂದ ನಿಮ್ಮ ಕನಸು ಬಹುಶಃ ವಿಶ್ವಮಟ್ಟದಲ್ಲಿ ಬೆಂಗಳೂರು ಬೆಳಗಬೇಕು ಅನ್ನೋದು ಇದ್ದೇ ಇರುತ್ತೆ ಡೆಫಿನೆಟ್ಲಿ. ಅದಾಗಿಲ್ಲ, ಆಗ್ತಾ ಇಲ್ವಲ್ಲ, ಎಲ್ಲೊಂದು ಕಡೆ ಹಿಂದೆ ಬೀಳ್ತಾ ಇದ್ದೀವಿ. ಆ ಭಾವನೆ ನಿಮ್ಮನ್ನು ಕಾಡ್ತಾ ಇದೆಯಾ? ಯಾಕೆ? ನೋಡಿ, ನಾವು ಪ್ರತಿಯೊಬ್ಬರು ಈ ಬ್ರ್ಯಾಂಡ್ ಬೆಂಗಳೂರನ್ನು ಪ್ರತಿಯೊಬ್ಬ ರಾಜಕಾರಣಿನೂ ಹೋದಾಗ ಯೂಸ್ ಮಾಡ್ತಾರೆ. ಇದು ಬೆಂಗಳೂರು ಅಂತೇಳಿ, ಬ್ರ್ಯಾಂಡ್ ಬೆಂಗಳೂರು ಅಂದರೆ ಹಾಗೆ ಹೀಗೆ ಅಂತಾರೆ. ಬೆಂಗಳೂರು ಅಂದರೆ ನನಗನ್ಸುತ್ತೆ ಎವ್ರಿ ಇಯರ್ ಹೊಸ ಇನ್ವೆನ್ಷನ್ ಬರಬೇಕು, ಹೊಸತನ ಬರಬೇಕು. ಬೇರೆ ಯಾವ ದೇಶಗಳು ನಮಗೆ, ನಾವು ಬೇರೆ ಯಾವುದ ಸಿಟಿಗಳ ಜೊತೆ ಕಾಂಪೀಟ್ ಮಾಡ್ತೀರಿ ಅಂತ, ಲಂಡನ್ ಜೊತೆ ಮಾಡ್ತೀರಾ, ನ್ಯೂಯಾರ್ಕ್ ಜೊತೆ ಮಾಡ್ತೀರಾ, ಆ ಥರದೊಂದು ಕಾಂಪಿಟೇಷನ್ ಕ್ರಿಯೇಟ್ ಆಗಬೇಕು. ನಮಗೆ ನಾವೇ ಮಾರ್ಕ್ಸ್ ಕೊಟ್ಕೊಬಾರ್ದು, ನಾವೇ ಡಿಕ್ಲೇರ್ ಮಾಡೋದು ನಾನೇ ಫಸ್ಟ್ ಅಂತ. ನನಗೆ ನಾನೇ ಫಸ್ಟ್ ಅಂತ ಹಂಗಲ್ಲ, ಟ್ಯಾಲಿ ಮಾಡ್ಬೇಕು ಯಾವುದಾನ ದೇಶದ ಜೊತೆ. ನನಗೆ ತಾವು ಹೇಳಿದ್ರಿ, ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಾಗ ನಾನು ಲಂಡನ್ಗೆ ಇದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಹೋಗಿದ್ದೆ, ಬಸ್ಗಳು ಸಿಸ್ಟಮ್ಸ್ ಬಗ್ಗೆ. ಅದಕ್ಕೆ ಮುಂಚೆ ನನ್ನ ಫ್ರೆಂಡ್ ಒಬ್ಬ ಲಂಡನ್ನಲ್ಲಿದ್ದ. ಅವನು ಯಾವಾಗೂ ಬೆಂಗಳೂರು ಬಂದಾಗ ಹೇಳ್ತಾ ಇದ್ದ, ನೋಡ್ಬಾರೋ ಲಂಡನ್, ಅವನ ಭಾಷೆಯಲ್ಲೇ ಹೇಳ್ತೀನಿ, ನೋಡ್ಬಾರೋ ಲಂಡನ್ನು, ಇಲ್ಲಿ ನಿಮ್ಮ ಬೆಂಗಳೂರು ಹೆಂಗಿದೆ ಬಸ್ಸು ಅಂತ. ಆ ಚಾಲೆಂಜ್ ಮೇಲೆ ನಾನು ಹೋದೆ. ಅಲ್ಲಿನ ಸಿಸ್ಟಮ್ಸ್ ಎಲ್ಲ ನೋಡಿದ್ಮೇಲೆ ನನಗನ್ನಿಸ್ತು, ನಮಗೂ ಓಲ್ವೋ ಬಸ್ ಬರಬೇಕು, ನಮಗೂ ಮರ್ಸಿಡೀಸ್ ಬೆನ್ಸ್ ಬಗ್ಗೆ ಬರಬೇಕು. ಇವತ್ತು ನಾನು ಅದನ್ನು ಭಾಳ ಪ್ರಯತ್ನ ಮಾಡಿ ಅದನ್ನು ನಾನು ಬೆಂಗಳೂರಿಗೆ ತಂದೆ. ನೀವು ಮರ್ಸಿಡೀಸ್ ಬೆನ್ಸ್ ಮೇಲೆ ಸ್ಲೀಪ್ ಲೈಕ್ ಎ ಬೇಬಿ. ಇವತ್ತು ನೀವು ನಮ್ಮ ಪಕ್ಕದ ಯಾವುದೇ ರಾಜ್ಯ ನೋಡಿ, ಮಹಾರಾಷ್ಟ್ರ, ಆಂಧ್ರ, ಕೇರಳ, ತಮಿಳ್ನಾಡು, ನಮ್ಮ ಬಸ್ಸೇ ಇವತ್ತೂ ಫೇವರೇಟ್, ಎನಿ ಲಾಂಗ್ ರೂಟ್. ಬಿಕಾಸ್ ಆ ಟೈಮಲ್ಲಿ ನಾನು ಯೋಚನೆ ಮಾಡಿದೆ, ನಮ್ಮದೊಂದು ಮಾಡಲ್ ಬಸ್ ಸಿಸ್ಟಮ್ಸ್ ಇರಬೇಕು ಅಂತ. ನೀವು ಯೋಚನೆ ಮಾಡಿ, ಒಂದೇ ನಿಮಿಷ ನಾನು ಇಡೀ ವರ್ಲ್ಡಲ್ಲಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ಇದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಗೌರ್ಮೆಂಟ್ ನಡೆಸೋದು. ಇಡೀ ವರ್ಲ್ಡಲ್ಲಿ 4 ಸಂಸ್ಥೆಗಳು ಲಾಭದಾಯಕ ಇರೋದು, 100 ಕಂಟ್ರಿಗಳಲ್ಲಿ. ಅದರಲ್ಲಿ ನಾನು ಒಂದು ಮಾಡಿದೆ. ಬೆಂಗಳೂರು, ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ 1,000 ಕೋಟಿ ಲಾಭ ಮಾಡಿದ್ದೀನಿ. ಇವತ್ತು 5,000 ಕೋಟಿ ಲಾಸಲ್ಲಿದೆ. ಇವತ್ತು ಇಷ್ಟೆಲ್ಲ ಇನ್ವೆನ್ಷನ್ ಮಾಡಿ ಹೊಸ ಬಸ್ಗಳು, ಹೊಸ ಸಿಸ್ಟಮ್ಸನ್ನು ತಂದಿದ್ದೆ ನಾನು. ವಾಯ್ಸು ಸರ್, ವಾಯ್ಸು ಯಾಕೆ ಹಾಗೆ ಅಂತ ಅಂದರೆ ನಾನು ಹೇಳ್ದಲ್ಲ, ಅದಕ್ಕೆ ಒಂಥರ ನಮಗೆ ಒಂದು ಇಂಟ್ರೆಸ್ಟ್ ಇರಬೇಕು. ನಾನು ಮಾಡಲ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇರಬೇಕು. ನಾವು TTMC ತಂದಿರಿ. ನೀವು ಮೊದಲೆಲ್ಲ ಬಸ್ ಸ್ಟ್ಯಾಂಡ್ ನೋಡಿದ್ದೀರಲ್ಲ, ಹೇಗಿದ್ದೆ ಬಸ್ ಸ್ಟ್ಯಾಂಡ್ಗಳು ಬೆಂಗಳೂರಲ್ಲಿ? ನೀವು ಬಸ್ ಸ್ಟ್ಯಾಂಡ್ಗಳು ಹಿಂದೆ ಆಗಿತ್ತು ಜ್ಞಾಪಕ. ನಾನು ಬಂದಾಗ TTMC ತಂದೆ. ಬಸ್ ಸ್ಟ್ಯಾಂಡಲ್ಲೇ ನಾನು ಮಾಲ್ಗಳನ್ನು ಕಟ್ಟಿದ್ದೀನಿ. ನೀವೆಲ್ಲನ ಹೋಗಿ, ನೀವು ಶಾಂತಿನಗರ ಹೋಗಿ, ನೀವು ಇದು ಇಂದಿರಾನಗರ ಹೋಗಿ, ಮೈಸೂರು ಹೋಗಿ, ನೀವು ದಾವಣಗೆರೆ ಹೋಗಿ, ಶಿವಮೊಗ್ಗ ಹೋಗಿ, ನೀವು ಎಲ್ಲಾದರೂ ಕರ್ನಾಟಕದಲ್ಲಿ ಹೋಗಿ. ಆ ಟೈಮಲ್ಲಿ ನಾನು ಒಂದು ಮಾಡೆಲ್ ಮಾಡಿದೆ. ನಾನು PPP ಮಾಡೆಲ್ ಮಾಡಿ ಅದನ್ನು ಬಸ್ ಸ್ಟ್ಯಾಂಡಲ್ಲೇ ನಮಗೆ ಆದಾಯ ಬರೋ ಥರ ಮಾಡಿದ್ದೀನಿ. ಈಗ ಸುಮಾರು ಒಂದು 30-40 ಸಾವಿರ ಕೋಟಿ ಬಾಡಿಗೆ ಬರೋಂಗೆ ಮಾಡಿದ್ದೀನಿ ಎವ್ರಿ ಇಯರ್. ಮೊದಲು ಈ ಸಿಸ್ಟಮ್ ಇರಲಿಲ್ಲ. ಬಸ್ ಸ್ಟ್ಯಾಂಡ್ ಅಂದರೆ ಬೀಡಿ ಸಿಗರೇಟಲ್ಲಿ ಬಿದ್ದಿದ್ದರೆ ಬಸ್ ಸ್ಟ್ಯಾಂಡ್, ಅದು ಬಾಳೆಹಣ್ಣು ಚಿಪ್ಪೆ ಬಿದ್ದಿರಬೇಕು, ಅದು ಬಸ್ ಸ್ಟ್ಯಾಂಡ್ ಅಂತ ಇದ್ರು. ಆ ಮಾಡೆಲ್ನ ತೆಗೆದಾಕ್ದೆ ನಾನು. ಆ ರೀತಿ ಒಂದು ಕಾನ್ಸೆಪ್ಟು ಬಂದರೆ ನಿಮಗೆ ಅಚೀವ್ ಮಾಡೋದು. ಅದು ಮೇಂಟೈನ್ ಆಗ್ತಾ ಇಲ್ವಾ ಅಂತ. ಇಲ್ಲೊಂದು ಕಡೆ ಮೊನ್ನೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಾವು ನೋಡಿದ್ರೆ ಮೇಲ್ಗಡೆ ಶೀಟ್ ಎಲ್ಲ ಕಿತ್ಕೊಂಡ್ಬಂದ್ಬಿಟ್ಟಿದೆ. ಅಯ್ಯೋ, ಬ್ರ್ಯಾಂಡ್ ಬೆಂಗಳೂರು ಅಂತ ಮಾತಾಡ್ತೀವಿ ನಾವು, ಈ ಥರ ತಗಡೆಲ್ಲ ಸುರಿತಾ ಇದೆಯಲ್ಲ ಅಂತ ಒಂಥರ ಭಾವನಾತ್ಮಕವಾಗಿ ನಮಗೆ ಅದು ಇದೇನಿದು ಅಂತ ಅನ್ಸುತ್ತೆ. ಅಲ್ಲ, ನೋಡಿ, ರೆಗ್ಯುಲರಾಗಿ ನಾವು ಅದನ್ನು, ಆ ಬ್ರ್ಯಾಂಡನ್ನು ಮೇಂಟೈನ್ ಮಾಡ್ತಾ ಹೋಗ್ಬೇಕು ನಾವು.
ಆ ಮೇಂಟೈನ್ ಮಾಡಲಿಲ್ಲ ಅಂದರೆ ಬ್ರ್ಯಾಂಡ್ ಬೆಂಗಳೂರಿಗೆ ಅರ್ಥನೇ ಇಲ್ಲ.